ನಮಸ್ಕಾರ ಸ್ನೇಹಿತರೆ. ಬೆಳಗಿನ ಸವಿ ಮಾತಿನೊಂದಿಗೆ ಒಂದು ಶುಭ ನುಡಿಯನ್ನು ಹೊತ್ತು ತಂದಿದ್ದೇನೆ ನಿಮ್ಮೆಲ್ಲರಿಗೂ. ಬ್ಲಾಗಲ್ಲಿ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇದನ್ನು. ಸೊ ಇಂದಿನ ಪ್ರಶ್ನೆ, ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಸರಿಯಾಗಿ ನಡೀತಾ ಇದೆ. ಮಧ್ಯೆ ಮಧ್ಯೆ ಒಂದು ವಾರ ಹೋಗ್ತಾ ಇಲ್ಲ. ಸೊ ಕಥೆಗಳನ್ನ ಯಾಕೆ ಕಮ್ಮಿ ಮಾಡಿದ್ರಿ ಅಂತ ಸುಮಾರು ಪೋಸ್ಟ್ಗಳು ಬಂದವು. ಆದ್ದರಿಂದ ಇದು ನನ್ನ ಸಣ್ಣ ಕಥೆ, ಸಮಯದ ಮಹತ್ವ ಅಂತ ಈ ಕಥೆ ಹೆಸರು. ಏನು ಅಂದರೆ, ಸಮಯಕ್ಕೆ ನಾವು ಬೆಲೆ ಕೊಟ್ಟರೆ ಸಮಯ ನಮಗೆ ಬೆಲೆ ಕೊಡುತ್ತೆ. ನಾವು ಹೆಂಗೆ ಸಮಯವನ್ನು ಕೊಲ್ತಾ ಹೋಗ್ತೀವೋ ಸಮಯ ನಮ್ಮನ್ನು ಕೊಲ್ಲುತ್ತೆ ಅಂತ ಅನ್ನೋ ಮಾತು. ಸೊ ಈ ಸಣ್ಣ ಕಥೆ ವಿಶ್ವೇಶ್ವರ ಎಂದು ನೀವೆಲ್ಲರೂ ಕೇಳಿರಬಹುದು, ಕೇಳದೇ ಇರಲೂಬಹುದು. ಆದರೆ ಮತ್ತೊಮ್ಮೆ ನೀವು ಕೇಳಿದರೆ ರಿವೈಂಡ್ ಅಂತ ತಿಳ್ಕೊಳ್ಳಿ. ಕೇಳದೇ ಇದ್ದರೆ ಹೇಗಿದೆ ಅಂತ ನನಗೆ ಪಿಂಗ್ ಮಾಡಿ ಹೇಳಿ ನಮ್ಮ ಪಯಸ್ ಕೆರೂರ್ ಚಾನಲಲ್ಲಿ. ವಿಶ್ವೇಶ್ವರಯ್ಯನವರ ಹತ್ತಿರ ಒಬ್ಬರ ಕೆಲಸದವನಿದ್ದ. ಅವನ ಹೆಸರು ಬಂದುಬಿಟ್ಟು ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಯಾವಾಗಲೂ ಕೆಲಸಕ್ಕೆ ಲೇಟಾಗಿ ಬರ್ತಾಯಿದ್ದ. ಆದರೆ ವಿಶ್ವೇಶ್ವರಯ್ಯನವರು ಸಿಕ್ಕಾಪಟ್ಟೆ ಟೈಮ್ಲಿ 11 ಗಂಟೆ ಅಂದರೆ 11 ಗಂಟೆನೇ ಇರಬೇಕು ಅವ್ರಿಗೆ. 11 ಗಂಟೆ 1 ನಿಮಿಷ ಇದ್ದರೆ ಒಳಗೆ ಸೇರಿಸ್ತಿರ್ಲಿಲ್ಲ ವರ್ಕರ್ಸ್ನ ಅವರು. ಹಾಗೆ ಇವನಿಗೇನೋ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇತ್ತು. ಆದರೆ ವಿಶ್ವೇಶ್ವರಯ್ಯ ಮೇಲೆ ಸ್ವಲ್ಪ ಅಸಡ್ಡೆ. ಏನು ಇವರೊಬ್ಬರೇ ಟೈಮಾ ಹಾಗೆ ಹೀಗೆ ಅಂತೆಲ್ಲ ಜನಗಳ ಹತ್ರ ಮಾತಾಡೋದು ಎಲ್ಲ ಮಾಡ್ತಾಯಿದ್ದ. ಇವನಿಗೆ ಪಾಠ ಕಲಿಸೋ ದಿನ ಬಂದೇ ಬರುತ್ತೆ ಅಂತ ವಿಶ್ವೇಶ್ವರಯ್ಯ ಸುಮ್ಮನೆ ಇದ್ದರು. ಆದರೂ ಕೂಡ ವಿಶ್ವೇಶ್ವರಯ್ಯನವರು ಗುಡ್ ಅಡ್ಮಿನಿಸ್ಟ್ರೇಟರ್, ಗುಡ್ ಇಂಜಿನಿಯರ್, ಗುಡ್ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಆದ್ದರಿಂದ ಅವರು 105 ವರ್ಷ ಬದುಕಿದ್ರು ಅಲ್ವಾ. ಆ ಡಿಸಿಪ್ಲಿನ್ ಲೈಫಲ್ಲಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರು ಕೃಷ್ಣಪ್ಪಗೆ ಹೇಳ್ತಾರೆ, ಕೃಷ್ಣಪ್ಪ ನೀನು ಮತ್ತೆ ಲೇಟಾಗಿ ಬರ್ತಾಯಿದೆ ಕೆಲಸಕ್ಕೆ ಅಂತ. ಸೋಮವಾರ ನೋಡಿದರು ಲೇಟಾಗಿ ಬಂದ, ಮಂಗಳವಾರ ನೋಡಿದರು ಹಗುರವಾಗಿ ತೊಗೊಂಡ, ಲೇಟಾಗಿ ಬಂದ. ಅವ್ರಿಗೆ ಭಾಳ ಕೋಪ ಬಂತು. ಆದರೆ ವಿಶ್ವೇಶ್ವರಯ್ಯನ ಒಂದು ವ್ಯಕ್ತಿತ್ವ ಏನಂದರೆ, ಸಿಟ್ಟು ಬಂದರೆ ಅವರು ಎಗರಾಡ್ತಾ ಇರಲಿಲ್ಲ ಆಯಿತಾ. ಏನು ಮಾಡಿದ್ರು, ಮರುದಿವಸ ಕೇಳೋದೇ ಬಿಟ್ಬಿಟ್ರು. ಇವನಿಗೋ ಕೃಷ್ಣಪ್ಪನಿಗೆ ಭಾಳ ಖುಷಿ. ವಿಶ್ವೇಶ್ವರಯ್ಯ ನಾನು ಕೇಳ್ತಾ ಇಲ್ಲ ನೋಡು, ನನ್ನ ಇದಕ್ಕೆ ಹೇಗೆ ಅಡ್ಜಸ್ಟ್ ಆದರು ಇಂಡಿಸಿಪ್ಲಿನ್ಗೆ ಅಂತ, ನನ್ನ ಅನುಕೂಲಕ್ಕೆ ಅಂತ ಸುಮ್ಮನಾಗ್ಬಿಟ್ಟ. ಆದರೆ ಅವ್ರು ಏನು ಮಾಡಿದ್ರು ಗೊತ್ತಾ, ಸಂಬಳ ಬರುವಾಗ ಕೃಷ್ಣಪ್ಪ ನೋಡ್ತಾನೆ ಸರಿಯಾಗಿ 12 ರೂಪಾಯಿ 45 ಪೈಸೆ ಕಮ್ಮಿ ಇದೆ. ಓಡಿ ಹೋಗ್ಬಿಟ್ಟು ಕೇಳ್ತಾನೆ, ವಿಶ್ವೇಶ್ವರಯ್ಯ ಸಂಬಳದಲ್ಲಿ 12 ರೂಪಾಯಿ 45 ಪೈಸೆ ಏನಕ್ಕೆ ಕಟ್ ಮಾಡ್ಕೊಂಡ್ರಿ ನೀವು ಅಂತ ಕೇಳ್ತಾನೆ. ನೋಡಪ್ಪ, ಗತ್ತಲ್ಲಿ ಬಂದು 12 ರೂಪಾಯಿ 40 ಪೈಸೆ ಏನಕ್ಕೆ ಕಟ್ ಮಾಡ್ಕೊಂಡ್ರಿ ಅಂತ ಗತ್ತಿಂದ ಕೇಳ್ತಾ ಇದೆಯಾ. ನೀನು ನೋಡು, ನಾನು ಹೇಳಿ ಲೇಟಾಗಿ ಬರ್ತಿದ್ದು ನಿಲ್ಲಿಸಲಿಲ್ಲ. ಸೋಮವಾರ ಲೇಟಾಗಿ ಬಂದೆ, ಮಂಗಳವಾರ ಲೇಟಾಗಿ ಬಂದೆ, ಆಮೇಲೆ ನಿಮ್ಗೆ ಹೇಳೋದು ನಿಲ್ಲಿಸ್ಬಿಟ್ಟೆ. ನಿನಗೇನೋ ಖುಷಿ ಆಯಿತು ವಿಶ್ವೇಶ್ವರಯ್ಯ ಹೇಳೋದು ನಿಲ್ಲಿಸಿದ್ರು ಅಂತ. ನಾನು ಹೇಳೋದು ನಿಲ್ಲಿಸಿದ್ದಕ್ಕೆ ನಿನ್ನ ಸಂಬಳ ಕಟ್ ಮಾಡಿಲ್ಲ. ಆ ಟೈಮ್ ಲ್ಯಾಪ್ಸಲ್ಲಿ ಎಷ್ಟು ಲೇಟಾಗಿ ಬಂದಿದೆ ಅದನ್ನೆಲ್ಲ ಮಾಡಿಬಿಟ್ಟು ಟೋಟಲ್ ಮಾಡಿ ಡಿವೈಡೆಡ್ ಬೈ 31 ಡೇಸ್ ಮಾಡಿ ಇಷ್ಟು ದಿನ ಲೇಟಾಗಿದ್ದು ಸಂಬಳ ಕಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಆವಾಗ ಅವ್ನು ನಾಚಿ ನೀರಾಗ್ತಾನೆ. ಜಕ್ಕಿಸ್ಲೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರಲ್ಲ, ಮರೆಯೋದೇನೆ ನೆಕ್ಸ್ಟ್ ಮಂತ್ ಮಾರ್ಚಿಂದ ಅವನು ಕರೆಕ್ಟಾಗಿ ಬರೋಕ್ಕೆ ಶುರು ಮಾಡ್ತಾನೆ. ಈ ಕಥೆಯಿಂದ ಏನು ತಿಳ್ಕೊಂಡ್ವಿ, ಟೈಮ್ ಈಸ್ ಮನಿ, ನೆವರ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಅದರ್ಸ್ ಟೈಮ್ ಆಲ್ಸೋ. ಈ ಸಣ್ಣ ಕಥೆ ನಿಮ್ಗೆ ಇಷ್ಟವಾಗಿದ್ದರೆ ವಾರಕ್ಕೊಂದು ಕಥೆಯಲ್ಲಿ ಇದನ್ನು ಅಳವಡಿಸೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಶುಭವಾಗಲಿ. ಗುರುವಾರ ಎಂದಿನಂತೆ ಮತ್ತೆ ನಾನು ಬ್ಯುಸಿ ಕಾರ್ಪೊರೇಟ್ ಶೆಡ್ಯೂಲ್ ಇರೋದ್ರಿಂದ ಅಲ್ಲಲ್ಲಿ ಮತ್ತು ಮನೇಲಿ ಹಬ್ಬ ಇರೋದ್ರಿಂದ ಸ್ಕಿಪ್ ಆಗ್ತಾಯಿತ್ತು. ಸೊ ದಯಮಾಡಿ ಏನು ತಿಳ್ಕೊಳ್ಬೇಡಿ. ಈ ವಾರ ಮತ್ತೆ ನಿಮ್ಮ ಪ್ರಶ್ನೆ ಸಾಯಿ ಉತ್ತರದಲ್ಲಿ ಬರ್ತೇನೆ. ಶುಭವಾಗಲಿ. ಶುಭ ಮಂಗಳವಾರ ಸಕಲರಿಗೂ.